ಆತ್ಮೀಯ ಆಧ್ಯಾತ್ಮಿಕ ಬಂಧುಗಳೇ, ನಾವೀಗ ರಾಮಕೃಷ್ಣ ಪರಂಪರೆಯಲ್ಲಿ ಸ್ತ್ರೀಯರು ವಹಿಸಿದಂಥ ಪಾತ್ರ, ಅದರ ಕುರಿತಾಗಿ ಅವರ ಕೊಡುಗೆ, ವಿಶೇಷವಾಗಿ ಸ್ತ್ರೀಯರ ಕೊಡುಗೆಯನ್ನು ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ನಿನ್ನೆ ದಿನ ರಾಮಕೃಷ್ಣರ ದಿವ್ಯ ಲೀಲಾ ಕಾರ್ಯಕ್ಕೆ, ಆ ಕಾರ್ಯಕ್ಷೇತ್ರವನ್ನ ನಿರ್ಮಾಣ ಮಾಡಿದಂಥವಳು ಒಬ್ಬ ಸ್ತ್ರೀ ಅಂತಕ್ಕಂಥ ವಿಷಯವನ್ನು ನೋಡಿದ್ದೀವಿ. ರಾಣಿ ರಾಸಮಣಿ. ಅವಳ ಜನನ ಆಗಿದ್ದು 1793ರಲ್ಲಿ ಬಂಗಾಳದಲ್ಲಿ ಕಲ್ಕತ್ತಾ ಹತ್ತಿರ ಕೋಣ್ ಅಂತಕ್ಕಂಥ ಜಾಗದಲ್ಲಿ ಅಂತ ನೋಡಿದ್ದೀವಿ. ಅವಳ ತಂದೆ ಹರಿಕೃಷ್ಣದಾಸ, ತಾಯಿ ರಾಮಪ್ರಿಯ ದಾಸಿ. ಹೀಗೆ ಅವಳೊಂದು ಸಾಮಾನ್ಯ ಕುಟುಂಬ. ತಂದೆ ಬೇಸಾಯ ಮಾಡ್ತಾ ಇದ್ದ, ಅವನ ಜೊತೆಗೆ ಅಲ್ಲಿ ಚಿಕ್ಕ ಹುಡುಗಿ ಇದ್ದಾಗ ಇವಳು ರಾಣಿ ರಾಸಮಣಿ ಸಹಾಯವನ್ನ ಮಾಡಿಕೊಂಡು ಅಲ್ಲಿ ಹಳ್ಳಿಯ ವಾತಾವರಣದಲ್ಲಿ ಬೆಳೆದಳು. ಆದರೆ ವಿದ್ಯಾಭ್ಯಾಸವನ್ನ ಸ್ವಲ್ಪ ಮಟ್ಟಿಗೆ ಮಾಡಿದಳು, ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಅವಳ ಮನೆಯ ಹತ್ತಿರ, ಅಂದ್ರೆ ಅವರ ಆ ಊರಿನ ಪಕ್ಕದಲ್ಲಿದ್ದಂಥ ಒಂದು ತ್ರಿವೇಣಿ ಸಂಗಮ, ಅಲ್ಲಿ ನದಿ ಇದೆ. ಅಲ್ಲಿ ಇವಳು ತನ್ನ ಗೆಳತಿಯರ ಜೊತೆಗೆ ಅಲ್ಲಿ ಹೋಗಿ ಸ್ನಾನಕ್ಕಂತ ಹೋಗ್ತಾ ಇದ್ರು. ಹೋದಾಗ ಅಲ್ಲಿ ಆ ಭಾಗದಲ್ಲಿ ದೊಡ್ಡ ಜಮೀನ್ದಾರ ಆಗಿದ್ದಂಥ ರಾಜಾಚಂದ್ರ ಅಂತ ಅವನ ಹೆಸರು. ಅವನಲ್ಲಿ ಬಂದಾಗ ಇವಳನ್ನು ನೋಡಿ ಅವನು ಆಕರ್ಷಿತನಾಗ್ತಾನೆ. ಅವಳನ್ನು ಮದುವೆ ಆಗ್ಬೇಕು ಅಂತ ಇಷ್ಟಪಡ್ತಾನೆ. ಮತ್ತೆ ಅವ್ರ ಮನೆಗೆ ಬಂದು ಕೇಳಿದಾಗ ತಂದೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ ತಂದೆಗೆ. ಯಾಕಂದ್ರೆ ಇವ್ರು ನೋಡಿದ್ರೆ ಬಹಳ ಬಡವರು. ಆ ರಾಜಾಚಂದ್ರ ಅಂತಕ್ಕಂಥವನು ಎಂತ ದೊಡ್ಡ ಶ್ರೀಮಂತ ಅಂತಂದ್ರೆ, ಅವನ ತಂದೆ ರಾಜಾಚಂದ್ರನ ತಂದೆ ದೊಡ್ಡ ಜಮೀನ್ದಾರ ಆಗಿದ್ದಂಥವನು. ಅವನ ಹೆಸರು ಪ್ರೀತ್ರಾಮ್ ಅಂತ. ಅವನು 1817ರಲ್ಲಿ ತಂದೆ ತೀರ್ಕೊಂಡಾಗ ಅವನಿಗೆ ಸಂಬಂಧಪಟ್ಟಂತ ಆಸ್ತಿ ಎಲ್ಲ ಇವನಿಗೆ ಬರುತ್ತೆ. ಆವಾಗಿನ ಕಾಲದಲ್ಲಿ 6.5 ಲಕ್ಷ ರೂಪಾಯಿ ನಗದು ಕೊಟ್ಟು ಒಂದು ದೊಡ್ಡ ವ್ಯವಹಾರವನ್ನ ಮಾಡಿರ್ತಾನೆ. ಹಾಗೆ ಕಲ್ಕತ್ತಾದಲ್ಲಿ ಜಾನ್ ಬಜಾರ್ ಅಂತ ಕರೀತಾರೆ ಈಗಲೂ ಕೂಡ, ಜನ ಬಜಾರ್ ಅಂತ, ಅಲ್ಲಿ ಸುಮಾರು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದೊಡ್ಡದೊಂದು ಮನೆಯನ್ನ, ಸುಮಾರು 300 ಕೊಠಡಿಗಳಿದಂಥದ್ರಲ್ಲಿ ಅಂತ ದೊಡ್ಡ ಬಿಲ್ಡಿಂಗ್ ಅನ್ನ ಈ ರಾಜಾಚಂದ್ರ ಕಟ್ಟಿಸಿದ್ದ ಅಂತ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಂಡಾಗ ಅವನೆಂತ ಶ್ರೀಮಂತ ಆಗಿದ್ದ ಅಂತ ನಮಗೆ ಗೊತ್ತಾಗತ್ತೆ. ಆಮೇಲೆ ಅವನು ಅಷ್ಟೇ ಸಮಾಜ ಸೇವಕ ಆಗಿದ್ದ. ಸಮಾಜ ಅಂತಕ್ಕಂಥ ಇಲ್ಲದೇ ಇರೋರಿಗೆ ಸಹಾಯ ಮಾಡುವಂತ ಮನೋಭಾವ ಅವನಿಗಿತ್ತು. ಹಾಗಾಗಿ ಅವನು ಅದ್ರಲ್ಲಿ ತೊಡಗಿಸ್ಕೊಳ್ತಾ ಇದ್ದ. ಇದನ್ನೆಲ್ಲ ನೋಡಿ ಈ ರಾಣಿ ರಾಸಮಣಿ ತಂದೆ ಒಪ್ಪಿಕೊಂಡು ಮದುವೆ ಆಯ್ತು. ಸಹಜವಾಗಿ ಅಲ್ಲಿ ರಾಣಿ ರಾಸಮಣಿ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ತನ್ನ ಭಕ್ತಿ ಪ್ರಧಾನ, ಅವಳದು ವ್ಯಕ್ತಿತ್ವ ಭಕ್ತಿ ಪ್ರಧಾನವಂತ ವ್ಯಕ್ತಿತ್ವ, ತನ್ನಷ್ಟಕ್ಕೆ ತಾನು ಜೀವನವನ್ನ ನಡೆಸ್ತಾ ಇದ್ಲು. ಆದ್ರೆ ಇಬ್ರು, ಅಂದ್ರೆ ರಾಜಾಚಂದ್ರ ಮತ್ತು ರಾಣಿ ರಾಸಮಣಿ ಆಗಿನ ಕಾಲದಲ್ಲಿ ಮಾಡಿದಂತ ಸಾಮಾಜಿಕ ಸೇವಾ ಕಾರ್ಯಗಳನ್ನ ಒಂದ್ಸಾರಿ ನಾವು ಗಮನಿಸಿದಾಗ ಗೊತ್ತಾಗತ್ತೆ. ಅವರೆಲ್ಲ ಎಂತ ಒಂದು ಶ್ರೀಮಂತಿಕೆ ಜೊತೆಗೆ ಈ ಸಮಾಜದಲ್ಲಿ ಇಲ್ಲದೆ ಇರತಕ್ಕಂಥ ದೀನರಿಗೆ, ಹೀನರಿಗೆ ಅವರು ಹೇಗೆ ಸಹಾಯ ಮಾಡಬೇಕು ಅನ್ನುವಂಥ ಭಾವನೆ ಅವರಲ್ಲಿ ಇತ್ತು ಅನ್ನೋದನ್ನ ದಾನ ಕಾರ್ಯಾದಿಗಳು ನಮಗೆ ಪರಿಚಯ ಆಗ್ತದೆ. 1823ರಲ್ಲಿ ಬಂಗಾಳದಲ್ಲಿ ಅನೇಕ ಭಾಗಗಳು ಪ್ರವಾಹ ಪೀಡಿತವಾದಾಗ ನಿರ್ಗತಿಕರಿಗೆ ಮನೆ, ಊಟ, ವಸತಿಗಳ ವ್ಯವಸ್ಥೆಯನ್ನ ಮಾಡ್ತಾರೆ. ಗಂಗೆ 2 ಕಡೆ ಸ್ನಾನಘಟ್ಟಗಳನ್ನ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಕೆರೆಗಳನ್ನ ನಿರ್ಮಾಣ ಮಾಡಿ ಜನರಿಗೆ ಅನೇಕ ಅನುಕೂಲತೆಗಳನ್ನು ಈ ರಾಜಚಂದ್ರ ಮಾಡಿಕೊಟ್ಟಿದ್ದಾನೆ. 1833ರಲ್ಲಿ ಬ್ರಿಟಿಷ್ ಸರ್ಕಾರ ಅವನಿಗೆ ಅವನ ಸಾಮಾಜಿಕ ಸೇವಾ ಕಾರ್ಯಗಳನ್ನ ಗಮನಿಸಿ ರಾವ್ ಬಹದ್ದೂರ್ ಅಂತ ಪ್ರಶಸ್ತಿಯನ್ನು ಕೂಡ ಕೊಡುತ್ತೆ. ಎಂಥದ್ದು ಶ್ರೀಮಂತ ಅಂದ್ರೆ ನಾವು ಇನ್ನೊಂದು ಭಾಗವನ್ನು ಯೋಚನೆ ಮಾಡ್ಬೇಕು. ಏನಂತಂದ್ರೆ, ರವೀಂದ್ರನಾಥ್ ಟಾಗೋರ್ ತಂದೆ
ದೇವೇಂದ್ರನಾಥ್ ಠಾಗೂರ್. ದೇವೇಂದ್ರನಾಥ್ ಠಾಗೂರ್ ತಂದೆ ದ್ವಾರಕಾನಾಥ್ ಠಾಗೂರ್. ಆ ದ್ವಾರಕಾನಾಥ್ ಠಾಕೂರ್ನನ್ನ ಇವರ ದೊಡ್ಡ ಜಮೀನ್ದಾರ ಆದ್ರಿಂದ ಎಸ್ಟೇಟ್ ನಲ್ಲಿ ಮ್ಯಾನೇಜರ್ ಆಗಿ ಅವನನ್ನು ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ ದ್ವಾರಕಾನಾಥನ್ನ. ಹೀಗೆ ದೊಡ್ಡ ಶ್ರೀಮಂತ ಕುಟುಂಬ. ಆದರೆ ಸ್ವಲ್ಪ ಸಮಯದ ಕಳೆದ ನಂತರ ಆ ರಾಜಚಂದ್ರ ಒಂದು ಅಕಾಲಿಕ ಮೃತ್ಯುವಿಗೆ ಈಡಾಗ್ತಾನೆ. ಅವನು ಹೋದ್ಮೇಲೆ ಆ ಮನೆಯ ಎಲ್ಲ ಯಜಮಾನಿಕೆಲ್ಲ ರಾಣಿ ರಾಸಮಣಿಗೆ ಬರುತ್ತೆ ದೊಡ್ಡ ಜವಾಬ್ದಾರಿ. ಆದರೆ ಎಲ್ಲರೂ ಏನ್ ಅನ್ಕೊಂಡಿರ್ತಾರೆ ಅಂತಂದ್ರೆ ಇವಳು ಭಕ್ತಿಮತಿ, ಇವಳಿಗೇನು ಹೊರಗಡೆ ವ್ಯವಹಾರ ಗೊತ್ತಿಲ್ಲ ಅಂತಕ್ಕಂಥ ಭಾವನೆ ಅಲ್ಲಿನ ಕೆಲಸಗಾರರಿಗೆ ಅವರಿಗೆ ಮನೆಯವರಿಗೆಲ್ಲ ಇರ್ತದೆ. ಆದರೆ ಇವಳು ಎಷ್ಟು ಭಕ್ತಿಮತಿಯೋ ಅಷ್ಟೇ ಪ್ರತ್ಯುತ್ಪನ್ನಮತಿಯೂ ಆಗಿರ್ತಾಳೆ. ಅಂದ್ರೆ ಸಮಯಕ್ಕೆ ಸರಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಗಟ್ಟಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಮತ್ತು ಅನೇಕರಿಗೆ ಹಿತವಾಗಬೇಕು ಅಂತ ನಿರ್ಧಾರಗಳನ್ನು ಅವಳು ತೆಗೆದುಕೊಳ್ತಾಳೆ. ವ್ಯವಹಾರದಲ್ಲಿ ಕೌಶಲ್ಯತೆಯನ್ನು ತೋರಿಸ್ತಾಳೆ. ಯಾವುದೋ ಒಂದು ಕೇಸ್ನಲ್ಲಿ ದ್ವಾರಕಾನಾಥನೇ ಆ ರಾಜಚಂದ್ರನ ಹತ್ತಿರ ಅವನು ಬಹಳ ಫ್ರೆಂಡ್ಲಿ ಆಗಿರ್ತಾನೆ. ಅವನ ಜೊತೆಗೆ ಒಂದಷ್ಟು ಸಾಲ ತೆಗೆದುಕೊಂಡಿರ್ತಾನೆ. ಆದ್ದರಿಂದ ಈ ಸಾಲವನ್ನ ಈಗ ಅವನು ಹೇಗಿದ್ರು ರಾಜಚಂದ್ರ ತೀರ್ಕೊಂಡಿದ್ದಾನೆ, ಆದ್ದರಿಂದ ಅದನ್ನ ಕೊಡಬೇಕಾಗಿಲ್ಲ ಅಂತಕ್ಕಂಥ ಭಾವನೆಯಿಂದ ಅವನು ರಾಣಿ ರಾಸಮಣಿ ಜೊತೆಗೆ ಒಂದ್ ರೀತಿ ಇವಳಿಗೆ ಏನು ಗೊತ್ತಿಲ್ಲ ವ್ಯವಹಾರ ಅಂತಕ್ಕಂಥ ರೀತಿಯಲ್ಲಿ ಮಾತನಾಡಿದಾಗ ರಾಸಮಣಿ ಅವನನ್ನ ಆ ಮ್ಯಾನೇಜರ್ ಪೋಸ್ಟ್ ನಿಂದ ತೆಗೆದು ಹಾಕುವ ನಿರ್ಧಾರ ಮಾಡಿದ ಅಂತ ಗೊತ್ತಾದಾಗ ಅವನು ಬಂದು ಕೇಳ್ಕೊತಾನೆ, ಯಾಕೆ ಹೇಗೆಲ್ಲ ಅಂತ ಕೇಳಿದಾಗ, ಹೌದು ನೀನು ಅದನ್ನ ತನ್ನ ಗಂಡನ ಹತ್ತಿರ ತೆಗೆದುಕೊಂಡಂತಹ ದುಡ್ಡನ್ನು ವಾಪಸ್ ಕೊಡಬೇಕು ಅಂತ ಹೇಳಿದಾಗ ಅವನು ಇವಳ ವ್ಯಾವಹಾರಿಕ ಚಾಕಚಕ್ಯತೆಯನ್ನು ಗಮನಿಸಿ ಅದಕ್ಕೆ ಕೊಟ್ಟು ಮತ್ತೆ ಅವನನ್ನು ಕೂಡ ಮತ್ತೆ ಅವಳು ಮುಂದುವರಿಸ್ತಾಳೆ. ಹೀಗೆ ಆ ರಾಣಿ ರಾಸಮಣಿ ತನ್ನ ವ್ಯವಹಾರ ಕೌಶಲ್ಯತೆಯಿಂದ ಆವಾಗಿನ ಕಾಲದಲ್ಲಿ ಬ್ರಿಟಿಷ್ ಸರ್ಕಾರ ಮೀನುಗಾರರಿಗೆ ಒಂದು ಮೀನನ್ನ ಹಿಡಿಯುವಂತ ಏರಿಯಾವನ್ನ ಅದಕ್ಕೆ ಟ್ಯಾಕ್ಸ್ ಕೊಡಬೇಕು ಅಂತ ನಿಯಮವನ್ನ ಮಾಡಿದಾಗ ಅದಕ್ಕೆ ವಿರೋಧಿಸಿ ಇವಳು ಹೋರಾಟವನ್ನು ಮಾಡ್ತಾಳೆ. ಆದ್ರೆ ಬ್ರಿಟಿಷ್ ಸರ್ಕಾರ ಕೇಳಲ್ಲ. ಅವಾಗ ಏನ್ ಮಾಡ್ತಾಳೆ ಅಂತಂದ್ರೆ ಆ ಇಡೀ ಆ ಏರಿಯಾವನ್ನು ತನ್ನ ಕಬ್ಜಾಗಿ ತೆಗೆದುಕೊಂಡು ತಾನೇ ಖರೀದಿ ಮಾಡಿ ಅಲ್ಲಿ ಒಂದು ಬ್ರಿಡ್ಜ್ ಟೈಪ್ ಕಟ್ಟಿ ಅದನ್ನ ಬ್ರಿಟಿಷ್ ಸರ್ಕಾರ ಇಲ್ಲಿ ಒಳಗೆ ನಿಮ್ಮ ಯಾವುದೇ ದೋಣಿಗಳಿಗೆ ಪ್ರವೇಶವಿಲ್ಲ ಅಂತ, ಬ್ರಿಟಿಷ್ ಹಡಗುಗಳಿಗೆ ಮತ್ತು ದೋಣಿಗಳಿಗೆ ಪ್ರವೇಶ ಇಲ್ಲ ಅಂತ ನೇಮ ಮಾಡ್ತಾಳೆ. ಆಕೆಯ ಕಾನೂನು ಪ್ರಕಾರನೇ ಆಕೆ ಆ ರೀತಿಯಾಗಿ ಮಾಡಿದ್ರಿಂದ ಸರ್ಕಾರ ಏನು ಮಾಡೋದಕ್ಕಾಗದೆ ಸರ್ಕಾರವೇ ಆಕೆ ಕಡೆಯಿಂದ ಅದನ್ನ ಬಾಡಿಗೆಗೆ ತೆಗೆದುಕೊಳ್ಳುತ್ತದೆ. ಆವಾಗ ಇವಳು ಕಂಡೀಷನ್ ಹಾಕ್ತಾಳೆ, ಹೀಗೆ ಮೀನುಗಾರಿಗೆ ಯಾವುದೇ ಟ್ಯಾಕ್ಸ್ ಹಾಕಬಾರ್ದು ಅಂತ ಹೇಳಿ. ಹಾಗೆ ತನ್ನ ವ್ಯವಹಾರ ಕೌಶಲ್ಯತೆಯಿಂದ ಮೀನುಗಾರಿಕೆಯನ್ನ ಆ ಟ್ಯಾಕ್ಸ್ನಿಂದ ಟ್ಯಾಕ್ಸ್ ಕೊಡುವಂತ ವ್ಯವಸ್ಥೆಯಿಂದ ಅವರನ್ನು ಪಾರ್ ಮಾಡ್ತಾಳೆ. ಹೀಗೆ ಅವಳ ಕಾರ್ಯ ದಕ್ಷತೆ ಬಹಳ ದೊಡ್ಡದು. ಇದರ ಜೊತೆಗೆ ಆ ರಾಜಚಂದ್ರ ಮತ್ತು ರಾಣಿ ರಾಸಮಣಿಗೆ 4 ಜನ ಹೆಣ್ಮಕ್ಳು ಇರ್ತಾರೆ, ಗಂಡ್ಮಕ್ಳಿಲ್ಲ. 4 ಜನ ಹೆಣ್ಮಕ್ಳ ಹೆಸರು ಪದ್ಮಮಣಿ ಒಬ್ಬಳು, ಕುಮಾರಿ ಅಂತಿನೊಬ್ಬಳು, ಕರುಣಾ ಅಂತಿನೊಬ್ಬಳು, ಜಗದಂಬ ಅಂತಿನೊಬ್ಬಳು. ಹೀಗೆ ಈ ಕುಟುಂಬ ಇದ್ದಾಗ 1821ರಲ್ಲಿ ಅವನು 1836ರಲ್ಲಿ ರಾಜಚಂದ್ರ ತನ್ನ ಈ ರೀತಿ ಅಪಘಾತದಲ್ಲಿ ಸಾವನ್ನು ಅಪ್ತಾನೆ. ಆದ ನಂತರ ಈ 4 ಜನ ಹೆಣ್ಮಕ್ಳನ್ನ ಮದುವೆ ಮಾಡಿಕೊಳ್ತಾಳೆ, ಚೆನ್ನಾಗಿ ಬೆಳೆಸ್ತಾಳೆ. ನಮ್ಮ ಈ ರಾಮಕೃಷ್ಣ ಲೀಲಾಕ್ಷೇತ್ರಕ್ಕೆ ಸಂಬಂಧಪಡುವಂತ ಒಬ್ಬಳು ವ್ಯಕ್ತಿ ಇದರಲ್ಲಿ ಯಾರು ಅಂತಂದ್ರೆ ರಾಣಿ ರಾಸಮಣಿ ಮಗಳು ಜಗದಂಬ. ಯಾಕೆಂದ್ರೆ ಮುಂದೆ ಆ ಜಗದಂಬ ಗಂಡನೇ ಮಥುರಾನಾಥ ವಿಶ್ವಾಸ, ಅವನೇ ಶ್ರೀರಾಮಕೃಷ್ಣರಿಗೆ ಜೊತೆಗೆ ಭಕ್ತನಾಗಿ ಬಂದಂಥವನು. ಅವರಿಗೆಲ್ಲ ಸಾಧನಾ ಸಮಯದಲ್ಲಿ ಸಹಾಯವನ್ನ ಅಂದ್ರೆ ಎಲ್ಲ ಸೇವೆಯನ್ನ ಮಾಡಿದಂಥವನು. ಹಾಗಾಗಿ ರಾಣಿ ರಾಸಮಣಿ ಹೀಗೆ ಅವಳ ಜೀವನ ನಡೀತಾ ಇರ್ತದೆ. ಕೊನೆಗೆ ಅವಳು ಒಂದು ದಿನ ಈ ದೇವಸ್ಥಾನದ ನಿರ್ಮಾಣ ಆಗೋದಕ್ಕೆ ಏನು ಕಾರಣ ಆಯ್ತು ಅನ್ನೋದನ್ನ ನಾಳೆ ನೋಡೋಣ.